ಹಾಯ್ ಡಿಯರ್ ಫ್ರೆಂಡ್ಸ್, ಎಸ್ ಎಸ್ ಎಲ್ ಸಿ ಎಕ್ಸಾಮ್ 2026ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ 31E ಈ ಸಬ್ಜೆಕ್ಟ್ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಟಾಪಿಕ್ನ ಪ್ರಿಪ್ರೇಟರಿನಲ್ಲಿ ಯಾವ್ಯಾವ ಕ್ವಶನ್ ಬಂದಿದ್ವು, ಹಾಗೆ 4 ಮಾಡೆಲ್ ಪೇಪರ್ನಲ್ಲಿ ಕ್ವಶನ್ಸು, ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಒಂದ್ಸತಿ ಸಾಲ್ವ್ ಮಾಡ್ತಾ ಹೋಗೋಣ. ಸಮಯ ತುಂಬ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ ಮೂವ್ ಆಗೋಣ. ನಿಮ್ಗೆ ಯಾರಾದರೂ PDF ಬೇಕು ಅಂತಂದರೆ ಈ ಮೆಟೀರಿಯಲ್ಸ್ ಏನೇನು ತಯಾರು ಮಾಡ್ತೀನೋ ಜಸ್ಟ್ ಈ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ PDF ಅಂತ ಹಾಕಿದ್ರೆ ಸಾಕು, ನಾನು ಇವನ್ನೆಲ್ಲ ಕಳಿಸ್ಕೊಡ್ತೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಈಗ. ಫ್ರೆಂಡ್ಸ್, ಈಗ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೂಪರ್ 7 ಸ್ಟೆಪ್ಸ್ ಅಂತ ಕರಿತೀವಿ. ಈ ಸೂಪರ್ 7 ಸ್ಟೆಪ್ಸ್ನ ಬರೆದಿಟ್ಕೊಳ್ರಿ ಒಂದು ಪೇಜ್ನಲ್ಲಿ. ಇಷ್ಟನ್ನು ಕಲ್ತ್ಕೊಂಡ್ರೆ ಸಾಕು, ನಿಮಗೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ಫಸ್ಟ್ ಸ್ಟೆಪ್ ನೋಡಿ, ರಿಮೂವ್. ಸೊ ಎಂಟೆಡ್ ಕಾಮ ಇರಲಿ, ಕ್ವಶನ್ ಮಾರ್ಕ್ ಇರಲಿ, ಎಕ್ಸ್ಕ್ಲಾಮೇಟ್ರಿ ಇರಲಿ, ಅವ್ರೇನೇ ಕೊಟ್ಟಿದ್ರು ಕೂಡ ಅವನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಫುಲ್ ಸ್ಟಾಪನ್ನು ಇಡಬೇಕು. ಓಕೆ, ಮೊದಲನೇದು. ಸೆಕೆಂಡ್, ಚೇಂಜ್ ದೀಸ್ ವರ್ಡ್ಸ್. ಕೆಲವೊಂದು ಈ ರೀತಿಯ ವರ್ಡ್ಸ್ಗಳಿದೆ, ಇವುಗಳು ಚೇಂಜ್ ಆಗುತ್ತೆ. ಟುಡೇ ಇದ್ದರೆ ದಟ್ ಡೇ, ಟುಮಾರೋ ಇದ್ದರೆ ನೆಕ್ಸ್ಟ್ ಡೇ, ಎಸ್ಟರ್ಡೇ ಇದ್ದರೆ ದ ಪ್ರೀವಿಯಸ್ ಡೇ, ಲಾಸ್ಟ್ ವೀಕ್ ದ ಪ್ರೀವಿಯಸ್ ವೀಕ್, ಈ ರೀತಿಯಲ್ಲಿ. ನಾವು ಈಗ ಅಂತಿದ್ರೆ ಆಗ ಅಂತ, ದೆನ್ ಅಂತ ಚೇಂಜ್ ಮಾಡ್ತಾರೆ. ಹಿಯರ್, ದೇರ್, ದಿಸ್, ದಟ್, ದೀಸ್, ದೋಸ್, ಇವುಗಳೆಲ್ಲ ಗೊತ್ತಿರ್ತದೆ. ಇನ್ನೂ ಎಕ್ಸ್ಟ್ರಾ ಲೀಸ್ಟ್ಗಳನ್ನ ಬೇಕಾದ್ರೆ ನಾವಿದು ಹಾಕ್ಕೊಳ್ತಾ ಹೋಗ್ಬೋದು. ನಾನು ಸದ್ಯಕ್ಕೆ ಇಷ್ಟು ಕೊಟ್ಟಿದ್ದೀನಿ. ನೆಕ್ಸ್ಟ್, ಚೇಂಜ್ ಮಾಡಲ್ಸ್. ಮಾಡಲ್ಸ್ಗಳು ಚೇಂಜ್ ಆಗ್ತದೆ. ಶಲ್ ಇದ್ದರೆ ಶುಡ್, ವಿಲ್ ಇದ್ದರೆ ವುಡ್. ಸರ್ ಶುಡ್ ಆಗೋದಿಲ್ವಾ ಸರ್? ಶುಡ್ ಅಂತ ಬರೆದಾಗ ಮೀನಿಂಗ್ ಚೇಂಜ್ ಆಗಿಬಿಡ್ತಾ ಇರ್ತದೆ. ಆರ್ಡ್ರ್ ಕೊಡೋ ಥರ, ಫೋರ್ಸ್ ಮಾಡೋ ಥರ ಆಗಿಬಿಡ್ತದೆ. ಮೀನಿಂಗ್ ಚೇಂಜ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ವುಡ್ ಅಂತ ಪ್ರಿಫರ್ ಕೊಡ್ತೀವಿ. ಕ್ಯಾನ್, ಕುಡ್, ಮೇ, ಮೈಟ್, ಇವುಗಳು. ಹಾಗೆ ಪ್ರೊನೌನ್ಗಳನ್ನ ಚೇಂಜ್ ಆಗುತ್ತೆ ಜೆಂಡರ್ ತಕ್ಕಂತೆ. ಐ ಅಂತ ಹೇಳಿದಾಗ ಹುಡುಗ ಆದರೆ ಈ ಆಗುತ್ತೆ, ಹುಡುಗಿ ಆದರೆ ಶಿ ಆಗುತ್ತೆ. ಇದು ನೆಕ್ಸ್ಟ್, ಸ್ಪೆಷಲ್ ಇನ್ಸ್ಟ್ರಕ್ಷನ್. ಮಾಡಲ್ಸ್ಗಳಾದಮೇಲೆ ಮೇನ್ ವರ್ಬ್ಗಳು V1ನಲ್ಲೇ ಇರಬೇಕು. ಈ ಮಾಡಲ್ಸ್ ಆದಮೇಲೆ ಪಾಸ್ಟ್ ಟೆನ್ಸ್ ಚೇಂಜ್ ಮಾಡೋಂಗಿಲ್ಲ. ಡಿಡ್ ಆದಮೇಲೆ V1ನಲ್ಲೇ ಇರಬೇಕು, ಪಾಸ್ಟ್ ಟೆನ್ಸ್ ಚೇಂಜ್ ಮಾಡೋಂಗಿಲ್ಲ. ಇನ್ಫಿನಿಟಿವ್ ಟು ಆದಮೇಲೂ ಕೂಡ ವರ್ಬು V1ನಲ್ಲೇ ಇರಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಇಲ್ಲಿ ನೋಡಿ, ಈ ಟೆನ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ ಸಿಂಪಲ್ ಪಾಸ್ಟಲ್ಲಿ, ಅವರೇ ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ಟರೆ ಪಾಸ್ಟ್ ಪರ್ಫೆಕ್ಟ್ ತೊಗೊಂಡೋಗಿ ಇಡ್ತೀವಿ. ಆದರೆ ಈ ಮೂರು ಕಂಡೀಷನ್ಸ್ಗಳಿರುವಾಗ ಈ ರೀತಿ ಟೆನ್ಸ್ಗಳನ್ನ ಚೇಂಜ್ ಮಾಡಬಾರ್ದು. ಹೋಗೋಣ ಆಯಿತಾ? ಎಸ್. ಇನ್ನು ಹಾಗೆ ಇವುಗಳೆಲ್ಲ ಗೊತ್ತಿರ್ತದೆ. ಸ್ಟೇಟ್ಮೆಂಟ್ ರೀತಿ ಇದ್ದರೆ ಸೆಟ್ ದಟ್, ಟೋಲ್ಡ್ ದಟ್ನ ತಗೊತಾರೆ. ಹೇಳ್ತಾ ಇರೋವಂಥವ್ರು ಮಾತ್ರ ಕೊಟ್ಟರೆ ಸೆಟ್ ದಟ್ಟು, ಯಾರು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ ಅಂತಲೂ ಸೇರಿಸಿ ಕೊಟ್ಬಿಟ್ರೆ ಟೋಲ್ಡ್ ದ್ಯಾಟ್, ಈ ರೀತಿ ತಗೊತಾರೆ. ಇನ್ನು ಇಂಪರೇಟಿವ್ ಸೆಂಟೆನ್ಸ್ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ರಿಕ್ವೆಸ್ಟೆಡ್ ಟು, ಆರ್ಡರ್ ಇದ್ದರೆ ಆರ್ಡರ್ಡ್ ಟು. ಹಾಗೆ ಎಸ್ ಆರ್ ನೋ ಕ್ವಶನ್ಸ್ಗಳಾದರೆ ಆಸ್ಕ್ಡ್ ಇಫ್ ಅಥವಾ ಆಸ್ಕ್ಡ್ ವೆದರ್ ಅಂತಲೂ ಕೂಡ ಬಳಸ್ತಾರೆ. WH ಅಥವಾ HW ಅಂದರೆ ವಾಟ್, ವೆನ್, ವೇರ್, ವೈ, ಈ ಥರದವಾದರೆ ಆಸ್ಕ್ಡ್ ಅಂತ ಬಳಸ್ತಾರೆ. ಓಕೆ, ಹಂಗೆ. ಸೊ ಇಷ್ಟೆಲ್ಲ ಸ್ಟೆಪ್ಸ್ಗಳು, ಈ 6 ಸ್ಟೆಪ್ಸ್ಗಳನ್ನ ಈಸಿಯಾಗಿ ಫಾಲೋ ಅಪ್ ಮಾಡ್ತಾ ಇರ್ತೀರ. ಆದರೆ ಮೇನ್ ಚಾಲೆಂಜ್ ಇರೋದು ಈ ಟೆನ್ಸ್ಗಳನ್ನ ಚೇಂಜ್ ಮಾಡ್ತೀವಲ್ಲ, ಇಲ್ಲಿ ಮಾತ್ರ. ಓಕೆ, ಸರ್ ಟೆನ್ಸ್ಗಳ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಈ ಕ್ಲೂಗಳನ್ನ ಕೊಟ್ಟಿದ್ದೀನಿ ನೋಡಿ, ಈ ಕ್ಲೂಗಳನ್ನ ನೋಡ್ಕೊಂಡಿರಿ. ಸರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್, ಅವರೇ ಪಾಸ್ಟ್ ಕಂಟಿನ್ಯೂಸಲ್ಲಿ ಕೊಟ್ಬಿಟ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಲ್ಲಿ ತೊಗೊಂಡೋಗಿ ಇಡ್ತೀವಿ. ನೆಕ್ಸ್ಟ್, ಈ ಪ್ರೆಸೆಂಟ್ ಪರ್ಫೆಕ್ಟ್ ಥರ ಹ್ಯಾವ್ ಆ್ಯಸ್ ಇದ್ದರೆ ಹ್ಯಾಡ್ ಅಂತ ಚೇಂಜ್ ಮಾಡ್ತೀವಿ. ನೋಡಿ, ಫಸ್ಟ್ ಕ್ವಶನ್, ನಾನು ಎಲ್ಲ ಕ್ವಶನ್ಗೂ ಕೂಡ ಈ ಟೆನ್ಸನ್ನು, ಈ ಕಾಲಮ್ನ ಕೊಟ್ಟಿರ್ತೀನಿ. ಸೊ ನೀವು ಕಲಿಯೋ ಸ್ಟೇಜ್ನಲ್ಲಿ ಆನ್ಸರ್ ಬರೆಯುವಾಗ ಇದು ನೋಡ್ತಾ ನೋಡ್ತಾ ಬರೀಲಿ ಅಂತ. ಸೊ ಫಸ್ಟ್ ಕ್ವಶನ್ ನೋಡಿ, ಮದರ್ ರಾಜೇಶ್ ವಿಲ್ ಯು ಡೂ ದಿಸ್ ವರ್ಕ್ ನಾವ್? ಸೊ 1ರಿಂದ 20ರವರೆಗೆ ಕ್ವಶನ್ ನಂಬರ್ ಹಾಕ್ಕೊಳ್ರಿ. ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ಆನ್ಸರ್ ಟ್ರೈ ಮಾಡಿ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಓಕೆ, ಈಗ ಆನ್ಸರ್ ನೋಡಿ. ಮದರ್ ಆಸ್ಕ್ಡ್ ರಾಜೇಶ್, ಇದು ಕೊಟ್ಟಿದ್ರು. ಇದು ಎಸ್ ಆರ್ ನೋ ಕ್ವಶನ್ ಆಗಿದೆ. ಕ್ವಶನ್ ಮಾರ್ಕ್ ಕಾಣ್ತಿದ್ದಂಗೆ ಆಸ್ಕ್ಡ್ ಇಫ್ ಆಪ್ಷನ್.
ಹೆಲ್ಪಿಂಗ್ ವರ್ಬ್ಸ್ಗಳು ಅಥವಾ ಮಾಡೆಲ್ಸ್ಗಳಿಂದನೇ ಸೆಂಟೆನ್ಸ್, ಆ ಒಂದು ಸೆಂಟೆನ್ಸ್ನ ಭಾಗ ಸ್ಟಾರ್ಟ್ ಆಗ್ತಾಯಿದ್ರೆ ಅದನ್ನು ನಾವು ಎಸ್ ಆರ್ ನೋ ಕ್ವಶನ್ ಅಂತ ಮಾಡ್ಕೊಂಡ್ಬಿಡ್ತೀವಿ. ಆಸ್ಕ್ಡ್ ಇಫ್. ನೆಕ್ಸ್ಟ್ ಹಾಗೆಯೇ ಕ್ವಶನ್ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ಗಳು ಮುಂದೆ ಬಂದಿರ್ತವೆ. ನಾವೇನು ಮಾಡಬೇಕಂದ್ರೆ ಇದನ್ನು ಫಸ್ಟ್ ರೀತಿ ತೊಗೋಬೇಕು ಆಯಿತಾ. ಸೊ ಹಂಗಾದರೆ ಯು ಅಂದರೆ ಹಿ ಫಸ್ಟ್ ತಗೋತೀವಿ. ವಿಲ್ ಇರೋದು ಈ ಕಡೆಗೆ ಹೋಗ್ಬಿಟ್ಟು ವುಡ್ ಅಂತ ಆಗುತ್ತೆ. ಡೂ ಹಂಗೆ ಇರ್ತದೆ. ದ್ಯಾಟ್ ವರ್ಕ್ ದೆನ್. ನೆಕ್ಸ್ಟ್ ನೋಡಿ, ವಾಣಿ ಹೇಳ್ತಾ ಇದ್ದಾಳೆ, ಶಾರದಾ ಆರ್ ಯು ಫ್ರೀ ಟುಡೇ? ಅದಕ್ಕೆ ವಾಣಿ ಆಸ್ಕ್ಡ್ ಶಾರದಾ. ಇದು ಕೂಡ ಹೆಲ್ಪಿಂಗ್ ವರ್ಬಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ಎಸ್ ಆರ್ ನೋ ಕ್ವಶನ್. ಓಕೆ, ಆನ್ಸರ್ ನೋಡಿ, ವಾಣಿ ಆಸ್ಕ್ಡ್ ಶಾರದಾ ಇಫ್. ಸೊ ಅವಾಗಲೇ ಹೇಳ್ದಂಗೆ ಇದು ಮುಂದಕ್ಕೆ ಬರಬೇಕು. ಇಲ್ಲಿ ಯು ಅಂತಂದರೆ ಯಾರಿಗೆ? ಶಾರದಾಗೆ. ಅದಕ್ಕೆ ಶಿ ಆಗುತ್ತೆ. ಇಫ್ ಶಿ ಮುಂದೆ ವಾಸ್ ಅಂತ ಬರಬೇಕು. ಆರ್ ಇರೋದು ವರ್ ಅಂತ ಮಾಡಬಾರ್ದು, ಅದು ವಾಸ್ ಅಂತ ಆಗುತ್ತೆ. ಯಾಕಂದರೆ ಶಿ ಮುಂದೆ ವಾಸ್ ಬರಬೇಕು. ಫ್ರೀ ಟುಡೇ ಇರೋದು ದ್ಯಾಟ್ ಡೇ. ಹಿಂಗೆ ಸರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಕಾಶ್ ಆಸ್ಕ್ಡ್ ಜ್ಯೋತಿ. ಪ್ರಕಾಶ್ ಇಲ್ಲಿ ಕೇಳ್ತಾ ಇದ್ದಾನೆ. ಇಲ್ಲಿಂದ ಅಂದ್ಕೊಳ್ಬೇಕು ನಾವು. ಅವ್ರು ಅಂಡರ್ಲೈನ್ ಮಾಡಿದರೆ ಮಾಡಿರ್ತಾರೆ, ಇಲ್ಲಾಂದರೆ ನಾವೇ ಅರ್ಥ ಮಾಡ್ಕೊಳ್ಬೇಕು ಯಾವ ಸೆಂಟೆನ್ಸ್ ನಾ ಭಾಗ ಅಂತ. ಸರಿ, ಇದಕ್ಕೆ ಆನ್ಸರ್ ನೋಡಿ, ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್. ಯಾಕೆಂದರೆ ಇದು ಕೂಡ ಎಸ್ ಆರ್ ನೋ ಕ್ವಶನ್ ಅಲ್ಲ. ಓಕೆ, ಸೊ ಇದನ್ನು ಫಸ್ಟ್ ತಗೊಂಡಿದ್ದಾರೆ. ಇದಕ್ಕೆ ಇಲ್ಲಿ ಯು ಅಂದರೆ ಜ್ಯೋತಿಗೆ ರೆಫರ್ ಆಗುತ್ತೆ. ಶಿ ಮುಂದೆ ವಾಸ್ ಬರ್ತದೆ ಫಸ್ಟ್ ಹೆಸರು. ಯಾಕೆಂದರೆ ಅವರು ನೋಡಿ, ಅವರು ಪ್ರೆಸೆಂಟಲ್ಲಿ ಕೊಟ್ಟಿದ್ದಾರೆ ಅಂದರೆ, ಇದರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವಿಲ್ಲಿ ಪಾಸ್ಟಿಗೆ ಚೇಂಜ್ ಆಗುತ್ತೆ. ಇಫ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್, ಟುಡೇ ಇರೋದು ದಟ್ ಡೇ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಲ್ ಯು ಸೆಂಡ್ ಮೀ ಟುಡೇಸ್ ಹೋಮ್ ವರ್ಕ್? ಈಗ ಆನ್ಸರ್ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಕ್ವಶನ್ ಮಾರ್ಕ್ ಅಂದ ತಕ್ಷಣ ಎರಡು ಆಪ್ಷನ್ನು, ಆಸ್ಕ್ಡ್ ಇಫ್. ಹೆಲ್ಪಿಂಗ್ ವರ್ಬಿಂದನೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಆಸ್ಕ್ಡ್ ಇಫ್ ಫೈನಲ್ ಆಗಿ ಉಳ್ಕೊಳ್ಳುತ್ತೆ. ನೇಹಾ ಆಸ್ಕ್ಡ್ ನೀತಿ ಇಫ್. ಸೊ ಇದು ಫಸ್ಟ್ ಬರಬೇಕು. ಹಾಗಾಗಿ ಇಲ್ಲಿ ಯು ಅಂತಂದರೆ ನೀತಿಗೆ ಶಿ ಆಗುತ್ತೆ. ವುಡ್. ಸೆಂಡ್ ಇರೋದು ಸೆಂಟ್ ಅಂತ ಮಾಡಲ್ಲ, ಯಾಕೆಂದರೆ ಮಾಡಲ್ ಬಂದುಬಿಟ್ಟಿದೆ, ವಿವನ್ನೇ ಇರಬೇಕು. ಹರ್ ಆಗುತ್ತೆ ಇಲ್ಲಿ, ಇವಾಗ ಹೇಳ್ತಿರೋದು ಅದಕ್ಕೆ ಹರ್. ಟುಡೇ ಇರೋದು ದಟ್ ಡೇಸ್ ಹೋಮ್ ವರ್ಕ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದಕ್ಕೆ ವಿಡಿಯೋ ಪಾಸ್ ಮಾಡಿಬಿಟ್ಟು ಆನ್ಸರ್ ಟ್ರೈ ಮಾಡಿ. ನಾನು ಅಂಡರ್ಲೈನ್ ಮಾಡ್ತೀನಿ. ಎಷ್ಟು ಚೇಂಜ್ ಆಗುತ್ತೆ. ಸೊ ಆನ್ಸರ್ ನೋಡಿ, ಕ್ವಶನ್ ಮಾರ್ಕ್ ಕಾಣ್ತಿದ್ದಂಗೆ ಆಸ್ಕ್ಡ್ ಇಫ್. ಮಾಡೆಲ್ಸ್ಗಳಿಂದ ಹೆಲ್ಪಿಂಗ್ ವರ್ಬ್ಸ್ಗಳಿಂದ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ನಾವು ಯಾವ್ದು ಯೂಸ್ ಮಾಡ್ತೀವಿ? ಎಸ್ ಆರ್ ನೋ ಕ್ವಶನ್, ಆಸ್ಕ್ಡ್ ಇಫ್ ಅಂತ. ಓಕೆ, ರೇಹಾನ್ ಆಸ್ಕ್ಡ್ ನೇಹಾನ್ ಇಫ್. ಸೊ ಇದು ಮುಂದಕ್ಕೆ ಬರ್ತದೆ. ಇದು ಎಸ್ ನೋ ಅಂತ ಏನು ಕೊಟ್ಟಿರ್ತಾರೆ ಅವನ್ನೆಲ್ಲ ಬಿಟ್ಬಿಡ್ತೀವಿ ಆಯಿತಾ. ಇಫ್ ಯು ಅಂದರೆ ರೇಹಾನ್ಗೆ ಹೇಳ್ತಾ ಇರೋದು, ಅದಕ್ಕೆ ಇಫ್ ಹಿ ಕ್ಯಾನ್ ಇರೋದು ಕುಡ್, ಗೋ ಇರೋದು ಗೋ ಅಂತಲೇ ಬರಿತೀವಿ, ಯಾಕೆಂದ್ರೆ ಹಿಂದೆ ಮಾಡಲಿದೆ. ಓಕೆ, ಥ್ರೂ ಆ್ಯಂಡ್ ರಿವ್ಯೂ ಇಟ್ಟಿದ್ರೆ ದಟ್ ಅಂತ ಮಾಡ್ತೀವಿ. ಫಾರ್ ಮೀ ನನಗೆ ಅಂತ ಹೇಳಿದ್ರು, ಫಾರ್ ಹಿಮ್ ಅವನಿಗೆ ಅಂತೇಳಿ. ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸರಿ, ಆನ್ಸರ್ ಟ್ರೈ ಮಾಡಿ. ನಾನು ಯಾವ ಚೇಂಜ್ ಆಗುತ್ತೆ ಅಂಡರ್ಲೈನ್ ಮಾಡ್ತೀನಿ. ಸರಿ, ಆನ್ಸರ್ ಮದರ್ ಆಸ್ಕ್ಡ್ ಹರ್ ಸನ್. ಕ್ವಶನ್ ಮಾರ್ಕ್ ಇದೆ. ಆಸ್ಕ್ಡ್ ಇಫ್ ಆಪ್ಷನ್ ಇತ್ತು. WH ಅಥವಾ HW ಈ ಥರ ಬರೋದ್ರಿಂದ ಬರೀ ಆಸ್ಕ್ಡ್ ಅಂತ ಮಾತ್ರ ಬರೀತೀವಿ. ಮದರ್ ಆಸ್ಕ್ಡ್ ಹರ್ ಸನ್ ಹೌ ಹಂಗೆ ಬರಿತೀವಿ. ವಾಟ್, ವೆನ್, ವೇರ್, ವೈ ಏನೇ ಕೊಟ್ಟಿದ್ರು ಅದನ್ನು ಹಂಗೆ ಬರ್ಕೊತೀವಿ ಸ್ಟಾರ್ಟಿಂಗಲ್ಲಿ. ಇವೆರಡಿದಾವಲ್ಲ, ಹೆಲ್ಪಿಂಗ್ ವರ್ಬ್ ಮತ್ತು ಇದು. ಸೊ ಇದನ್ನು ಹೆಲ್ಪಿಂಗ್ ವರ್ಬ್ಗಿಂತ ಮುಂಚೆ ತೊಗೊತೀವಿ. ಹೆಲ್ಪಿಂಗ್ ವರ್ಬ್ ಇದಾದ್ಮೇಲೆ ಬರಬೇಕು ಆಯಿತಾ. ಓಕೆ, ಆಸ್ಕ್ಡ್ ಹರ್ ಸನ್ ಹೌ ಯುವರ್ ಪ್ರಿಪ್ರೇಷನ್, ನಿನ್ನ ಪ್ರಿಪ್ರೇಷನ್ ಅಂತ ಇದ್ದಾರೆ, ಅದಕ್ಕೆ ಅವನ ಪ್ರಿಪ್ರೇಷನ್ ಅಂತ ಆಗಬೇಕು. ಇಸ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್. ಇಲ್ಲಿ ಈಸ್ ಇರೋದನ್ನ
ಲಾಸ್ಟಿಗೆ ತೊಗೊಂಡೋಗಿ ವಾಸ್ ಆಗ್ತಾರೆ. ಇದೊಂದು ಸ್ಪೆಷಲ್ ಸೆಂಟೆನ್ಸ್ ರೀತಿಯಲ್ಲಿ ಯೂಶಲಿ ಇಲ್ಲಿ ಪಕ್ಕದಲ್ಲೇ ಬರ್ತಿದ್ದು, ಈ ಸೆಂಟೆನ್ಸ್ನ ಫಾರ್ಮೆಟ್ ಮಾತ್ರ ಹಿಂಗೆ ಬರ್ತದೆ. ಓಕೆ, ಸೊ ಸ್ಪೆಷಲಾಗಿ ನಾವು ಸ್ಟಾರ್ ಮಾರ್ಕ್ ಇಟ್ಕೊಂಡು ಇದೊಂದನ್ನು ಕಲ್ತ್ಕೊಳ್ರಿ, ಗಮನ ಕೊಡಿ ಇದ್ರ ಬಗ್ಗೆ. ಈ ಕ್ವಶನ್ ಟ್ರೈ ಮಾಡಿ, ನಾನು ಅಂಡರ್ಲೈನ್ ಮಾಡ್ತಾ ಬರ್ತೀನಿ. ಆನ್ಸರ್ ನೋಡಿ, ಇದಕ್ಕೆ ರಾಮೇಶ್ವರಿ ಟೋಲ್ಡ್ ಕುಸುಮ ದ್ಯಾಟ್. ಐ ಅಂತಂದರೆ ಹೇಳ್ತಾ ಇರೋದು ರಾಮೇಶ್ವರಿ, ಅದಕ್ಕೆ ಶಿ ಅಂತ. ಆಮ್ ನೋಡಿ, ಪ್ರೆಸೆಂಟ್ ಇಸ್ತಾರೆ ಪಾಸ್ಟ್ ಟೆನ್ಸ್, ಶಿ ವಾಸ್. ಕಮಿಂಗ್ ಅಂತಿದ್ರೆ ಗೋಯಿಂಗ್ ಟು ಸ್ಕೂಲ್. ಟುಮಾರೋ ಅಂತಿರೋದು ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ಆನ್ಸರು. ಓಕೆ, ಆನ್ಸರ್ ನೋಡಿ, ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಹಿ ವಾಸ್. ನೋಡಿ, ಹಿ ವಾಸ್, ಐ ಇರೋದು ಹಿ, ಸುರೇಶ್ ಹಿ. ಆಮ್ ಅಂತಿರೋದು ವಾಸ್, ಪ್ರೆಸೆಂಟ್ ಟೆನ್ಸಲ್ಲಿದ್ದರೆ ಪಾಸ್ಟ್ ಟೆನ್ಸ್. ಪ್ಲಾನಿಂಗ್ ಟು ಗೋ ಟು, ವೆಂಟ್ ಅಂತ ಮಾಡಲ್ಲ, ಯಾಕಂದರೆ ಇನ್ಫಿನಿಟಿವ್ ಟು ಆಗುತ್ತೆ. ಮೈ ನೇಟಿವ್ ಪ್ಲೇಸ್ ಇರೋದು ಹಿಸ್ ನೇಟಿವ್ ಪ್ಲೇಸ್ ಅಂತ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಇದನ್ನು ಟ್ರೈ ಮಾಡಿ. ಆನ್ಸರ್, ಅನಂತ್ ಆಸ್ಕ್ಡ್ ಸ್ಮಿತಾ. ನೋಡಿ, ವಾಟ್, ವೆನ್, ವೇರ್, ವೈ ಈ ಥರ WH ಕ್ವಶನ್ ಅಂದರೆ ಬರೀ ಆಸ್ಕ್ಡ್. ಅನಂತ್ ಆಸ್ಕ್ಡ್ ಸ್ಮಿತಾ, ಹೆಲ್ಪಿಂಗ್ವರೆಗೂ ಇವೆರಡು ಶಿಫ್ಟ್ ಆಗಬೇಕು ಅಂತ ಮುಂದೆ ಬರಬೇಕು. ಇಲ್ಲಿ ಯು ಅಂದರೆ ಸ್ಮಿತಾ ಹೇಳ್ತಾ ಇರೋದು. ಸೊ ವೇರ್ ಹಂಗೆ ತಗೊತೀವಿ, ಇದನ್ನ ಮುಂದೆ ಬಂದ ಯು ಅಂದರೆ ಶಿ. ವೇ ಶಿ, ಶಿ ಮುಂದೆ ವರ್ ಅಂತ ಬರೋಂಗಿಲ್ಲ, ವಾಸ್ ಅಂತ ಆಗಬೇಕು ಆಯ್ತಾ. ವೇ ಶಿ ವಾಸ್ ಗೋಯಿಂಗ್, ನಾವಿರೋದು ದೆನ್ ಅಂತ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಕ್ಸ್ಟು ನೋಡಿ, ಇಟಾಲಿಕಲ್ ಕೊಟ್ಟಿದ್ದಾರೆ, ಅಂದರೆ ವರ್ಡ್ಸ್ಗಳನ್ನ ಓರೆ ಮಾಡಿದ್ದಾರೆ, ಇದನ್ನು ಇಟಾಲಿಸೈಸ್ಡ್ ಅಂತ ಕರಿತೀವಿ. ಸೊ ಇದಕ್ಕೆ ಟ್ರೈ ಮಾಡಿ. ನಾನು ಚೇಂಜ್ ಆಗುತ್ತೆ ಅಂಡರ್ಲೈನ್ ಮಾಡ್ತೀನಿ. ಐ ಚೇಂಜ್ ಆಗುತ್ತೆ, ಆಮ್, ಮೈ ಇದು ಚೇಂಜ್ ಆಗಲ್ಲ. ಆನ್ಸರ್ ನೋಡಿ, ಸಚಿನ್ ರಿಪ್ಲೈಡ್ ಮಹೇಶ್ ದಟ್. ರಿಪ್ಲೈಡ್ ದಟ್, ಈಗ ಸೆಡ್ ದಟ್, ಟೋಲ್ಡ್ ದಟ್ ಅಂತ ಬರ್ತಿತ್ತಲ್ಲ, ಹಂಗೆ ರಿಪ್ಲೈಡ್ ದಟ್ ಅಂತ ಅಷ್ಟೇ. ಐ ಅಂತಿರೋದು ಇವನಿಗೆ ಹಿ ಆಗುತ್ತೆ. ಆಮ್ ಅಂತ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್, ವಾಸ್ ಅಂತ ಆಗುತ್ತೆ. ಹಿ ವಾಸ್ ಗೋಯಿಂಗ್ ಟು ಬ್ರಿಂಗ್, ಬ್ರಾಟ್ ಅಂತ ಮಾಡಲ್ಲ, ಯಾಕೆಂದರೆ ಇನ್ಫಿನಿಟಿವ್ ಬಂದ್ಬಿಟ್ಟಿದೆ ಇಲ್ಲಿ. ಮೈ ಚಿಲ್ಡ್ರನ್ ಈಸ್ ಚಿಲ್ಡ್ರನ್ ಅಂತ ಆಗುತ್ತೆ. ಫ್ರಮ್ ದೇರ್ ಸ್ಕೂಲ್, ಮಕ್ಕಳನ್ನು ಅವರ ಶಾಲೆಯಿಂದ ಕರ್ಕೊಂಡು ಬರಲಿಕ್ಕೆ ಈ ಥರ. ಸರಿ, ಮುಂದಿನ ಪ್ರಶ್ನೆಗೆ ಟ್ರೈ ಮಾಡಿ. ಅಲ್ಲಿ ಚೇಂಜ್ ಆಗುತ್ತೆ. ಮೆಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಅವರೇ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕೊಟ್ಬಿಟ್ಟಿದ್ದಾರೆ. ನೀವು ನೆಕ್ಸ್ಟ್ ಇದಕ್ಕೆ ಚೇಂಜ್ ಮಾಡಬೇಕು. ಮೀಟ್, ಮೆಟ್ ಆ ಥರ. ಮೈ ನನ್ನ ಚೇಂಜ್ ಆಗುತ್ತೆ. ಯೆಸ್ಟರ್ಡೇ ಇದನ್ನು ಚೇಂಜ್ ಆಗುತ್ತೆ. ಆನ್ಸರ್, ಗಿರೀಶ್ ಸೆಡ್ ಟು ಮನು ದಟ್. ಐ ಅಂತಿರೋದು ಹಿ ಆಗುತ್ತೆ. ಹಿ ಹ್ಯಾಡ್ ಮೆಟ್, ಅವರ ಪಾಸ್ಟ್ ಟೆನ್ಸ್ ಕೊಟ್ಟಿದ್ದರಿಂದ ಇದಕ್ಕೆ ಹಾಕ್ತೀವಿ. ಹ್ಯಾಡ್ ಮೆಟ್ ಹಿಸ್ ಫ್ರೆಂಡ್ ದ ಪ್ರೀವಿಯಸ್ ಡೇ. ಯೆಸ್ಟರ್ಡೇ ಇರೋದು ಪ್ರೀವಿಯಸ್ ಡೇ. ನೆಕ್ಸ್ಟ್ ಕ್ವಶನ್. ರಾಧಾ, ವೇ ಡಿಡ್ ಯು ಗೋ ಯೆಸ್ಟರ್ಡೇ? ಕ್ವಶನ್ ಇದೆ, ಆಸ್ಕ್ಡ್ ಇಫ್. ಚೇಂಜ್ ಆಸ್ಕ್ಡ್ ಮಾತ್ರ, ಇದೊಂದು ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ, ಇದು ಕೂಡ ಚೇಂಜ್ ಆಗುತ್ತೆ. ಸರಿ, ಆನ್ಸರ್ ನೋಡಿ. ರಾಧಾ ಆಸ್ಕ್ಡ್ ರಶ್ಮಿ ವೇರ್, ಅದು ನನಗೆ ತೊಗೊಂಡ್ಬಿಡ್ತೀವಿ. ವಾಟು, ವೆನ್ನು, ವೇರ್, ವೈ ಈ ಥರ ಕೊಟ್ಟಿದ್ರೆ ಹೌ ಅವೆಲ್ಲ ಹಂಗೆ ಬರ್ಕೊತೀವಿ ಅಷ್ಟೇ. ಇವೆರಡು ಮಾತ್ರ ಶಿಫ್ಟ್ ಆಗ್ತವೆ. ಓಕೆ, ಸೊ ಇಲ್ಲಿ ಯು ಅಂತಂದರೆ ರಶ್ಮಿಗೆ ಹೇಳ್ತಾ ಇರೋದು, ಅದು ಶಿ ಆಗುತ್ತೆ. ವೇ ಶಿ, ಇಲ್ಲಿ ಗಮನಿಸ್ಬೇಕು, ಡಿಡ್ ಅಂತ ಕೊಟ್ಟಾರೆ ಅಂದರೆ ಅವರೇ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಹಿಂಗಿರುವಾಗ ನಾವು ಇದಕ್ಕೆ ಚೇಂಜ್ ಮಾಡ್ತೀವಿ. ವೇ ಶಿ ಹ್ಯಾಡ್, ಗೋ ಇರೋದು ಗಾನ್ ಅಂತ ಆಗುತ್ತೆ. ವೇ ಶಿ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ.
ಹೀಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಟ್ರೈ ಮಾಡಿ. ಚೇಂಜ್ ಆಗುತ್ತೆ, ಇದು ಚೇಂಜ್ ಆಗುತ್ತೆ, ಇಷ್ಟೇ. ಓಕೆ, ಆನ್ಸರ್ ನೋಡಿ. ಮಾಮ್ ರಿಪ್ಲೈಡ್ ದ್ಯಾಟ್. ಹೀ ಇರೋದು ಹೀ ಅಂತಲೇ ಆಗುತ್ತೆ, ಈಸ್ ಇರೋದು ವಾಸ್. ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್, ಅವರೇ ಥರ್ಡ್ ಪರ್ಸನ್ ರೀತಿ ಕೊಟ್ಟರೆ, ಈ ಶಿ ಇಟ್ಟು ಇವುಗಳು ಕೊಟ್ಟರೆ ಸೇಮ್ ಹಂಗೆ ಬರಿತೀವಿ. ಇನ್ ದ ನೇಬರ್ಹುಡ್ ನಾವು ಅಂತಿರೋದು ದೆನ್ ಅಂತ ಆಗುತ್ತೆ. ಎಸ್, ನೆಕ್ಸ್ಟು ನೋಡಿ, ಇದು ಟ್ರೈ ಮಾಡಿ. ಐ ಚೇಂಜ್ ಆಗುತ್ತೆ, ಇಷ್ಟೇ. ದೀಪ ಆನ್ಸರ್ಡ್ ದ್ಯಾಟ್. ದೀಪ ಆನ್ಸರ್ಡ್ ದ್ಯಾಟ್. ಐ ಇರೋದು ಶಿ, ಲೈಕ್ ಇರೋದು ಲೈಕ್ಸ್ ಕಾಫಿ. ಲೈಕ್ಡ್ ಅಂತ ಏನು ಮಾಡಲ್ಲ, ಯಾಕಂದರೆ ನಾನು ಆವಾಗಲೇ ಹೇಳಿದೆ, ಇಷ್ಟಗಳು ಹವ್ಯಾಸಗಳು ಈ ಥರ ಬಂದಾಗ ಪಾಸ್ಟ್ ಟೆನ್ಸ್ ಥರ ಚೇಂಜ್ ಮಾಡಬಾರ್ದು. ಅಲ್ಲಿ 3 ಕಂಡೀಷನ್ ನೋಡಿದ್ವಲ್ಲ, ಸ್ಪೆಷಲ್ ಕಂಡೀಷನು, ಅದೇ ಥರ ಇವುಗಳು ಕೂಡ. ನೆಕ್ಸ್ಟ್ ಕ್ವಶನ್ ಮಾಡೋಣ. ಇದಕ್ಕೆ ಟ್ರೈ ಮಾಡಿ. ಐ ಚೇಂಜ್ ಆಗುತ್ತೆ, ಆಮ್ ಚೇಂಜ್ ಆಗುತ್ತೆ, ಮೈ ಚೇಂಜ್ ಆಗುತ್ತೆ, ನಾವು ಚೇಂಜ್ ಆಗುತ್ತೆ. ಓಕೆ, ಆನ್ಸರ್ ವಸಂತ್ ರಿಪ್ಲೈಡ್ ದ್ಯಾಟ್. ಇಲ್ಲಿ ಐ ಇರೋದು ಹಿ ಅಂತ ತಗೊಂಡಿದ್ದಾರೆ ನೋಡಿ, ಐ ಇರೋದು ಹಿ ಅಂತಾಗಿದೆ, ಆಮ್ ಅಂತಿರೋದು ವಾಸ್ ಅಂತ, ಮೈ ಹೋಮ್ ಅಂತಿರೋದು ಹಿಸ್ ಹೋಮ್, ನಾವು ಅಂತಿರೋದು ದೆನ್ ಅಂತ ಆಗಿದೆ. ಎಸ್, ಈ ರೀತಿ. ಮುಂದಿನ ಪ್ರಶ್ನೆ. ಸರಿ, ಇದಕ್ಕೆ ಟ್ರೈ ಮಾಡಿ. ಐ ಚೇಂಜ್ ಆಗುತ್ತೆ, ಆಮ್ ಚೇಂಜ್ ಆಗುತ್ತೆ, ನಾವು ಚೇಂಜ್ ಆಗುತ್ತೆ. ಆನ್ಸರ್ ಸುಮಾ ಟೋಲ್ಡ್ ಅವರ್ ಮದರ್ ದ್ಯಾಟ್. ಐ ಇರೋದು ಶಿ, ಆಮ್ ಇರೋದು ವಾಸ್, ಫೀಲಿಂಗ್ ಟಯರ್ಡ್ ದೆನ್, ಅಷ್ಟೇ. ಸರಿ, ನೆಕ್ಸ್ಟ್ ಕ್ವಶನ್. ಸೊ ಇದೇ ಕ್ವಶನ್ ಅಂತ ಅಂದ್ಕೊಳ್ಳಿ, ಆಯಿತಾ? ಆನ್ಸರ್ ನೋಡಿ. ಭೀಮಾ ಆಸ್ಕ್ಡ್, ಹೌ ಇರೋದಂಗೆ ತಗೊತೀವಿ, ಇದು ಮುಂದೆ ಬರಬೇಕು ಅಂತ ಹೇಳಿದ್ದೀನಿ, ಆಯಿತಾ? ಸೊ ಇವು ಅಂದರೆ ಹರೀಶ್ಗೆ. ಹೌ ಈ ಮುಂದೆ ವಾಸ್, ಹೌ ಈ ವಾಸ್ ಪ್ಲಾನಿಂಗ್ ಫಾರ್ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್, ಅಷ್ಟೇ. ಸರಿ, ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಟ್ರೈ ಮಾಡಿ. ಐ ಚೇಂಜ್ ಆಗುತ್ತೆ, ಆನ್ಸರ್ ಸುನೀತಾ ಟೋಲ್ಡ್ ಪ್ರೇಮ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಹರ್. ನೋಡಿ, ಮೈ ಆನ್ಸರ್ಸ್ ಅಂತಿರೋದು ಹರ್ ಆನ್ಸರ್ಸ್. ಅಂದರೆ ಸುನೀತಾ ತನ್ನ ಲೇಡಿ, ಅದಕ್ಕೆ ಹರ್ ಆನ್ಸರ್ಸ್. ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದಕ್ಕೆ ಟ್ರೈ ಮಾಡಿ. ನೋಡಿ, ಐ ಚೇಂಜ್ ಆಗುತ್ತೆ, ಆ್ಯಂಡ್ ಮೈ ನೇಟಿವ್ ಪ್ಲೇಸ್ ಟುಡೇ ಚೇಂಜ್ ಆಗುತ್ತೆ. ಆನ್ಸರ್ ನೇತ್ರ ಟೋಲ್ಡ್ ಕುಸುಮ ದ್ಯಾಟ್ ಶಿ ವಾಸ್ ಮೂವಿಂಗ್ ಟು ಹರ್ ನೇಟಿವ್ ಪ್ಲೇಸ್. ಟುಡೇ ಇರೋದು ದ್ಯಾಟ್ ಡೇ, ಅಷ್ಟೇ. ಸೊ 20 ಕ್ವಶನ್ ಟಾರ್ಗೆಟ್ ಕೊಟ್ಟಿದ್ದೆ, 20ರಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ನಿಮಗೆ ನೀವು ಚೆಕ್ ಮಾಡ್ಕೋಬೋದು. ಇನ್ನೂ 2 ಕ್ವಶನ್ ಎಕ್ಸ್ಟ್ರಾ ಬೇಕಂದರೆ ನೋಡಿ, ಇದೇನು ಕೌಂಟ್ ಇಲ್ಲ, ಸುಮ್ಮನೆ ಜಸ್ಟ್ ಹಂಗೆ ಟ್ರೈ ಮಾಡಿ ನೋಡಿ. ಇದು ರಾಜು ಟೋಲ್ಡ್ ಜಯಂತ್ ದ್ಯಾಟ್. ಐ ಅಂತಿರೋದು ಹಿ, ಆಮ್ ಇರೋದು ವಾಸ್ ಆಗುತ್ತೆ, ವೆರಿ ಬ್ಯುಸಿ, ನಾವು ಇರೋದು ದೆನ್. ರಾಜು ಟೋಲ್ಡ್ ಜಯಂತ್ ದ್ಯಾಟ್ ಹಿ ವಾಸ್ ವೆರಿ ಬ್ಯುಸಿ ದೆನ್. ನೆಕ್ಸ್ಟ್ ಇನ್ನೊಂದು, ಐ ಆಮ್ ಗೋಯಿಂಗ್ ಟು ದಿಲ್ಲಿ ಟುಮಾರೋ. ಇಲ್ಲಿ ಐ ಅಂದರೆ ರಾಜ್, ಹಿ ಅಂತಾಗುತ್ತೆ, ವಾಸ್ ಗೋಯಿಂಗ್ ಟು ದಿಲ್ಲಿ ಟುಮಾರೋ. ಟುಮಾರೋ ಅಂತಿದ್ರೆ ದ ನೆಕ್ಸ್ಟ್ ಡೇ. ಓಕೆ ಫ್ರೆಂಡ್ಸ್, ಇಷ್ಟು ಕ್ವಶನ್ ಇವಾಗ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟು ಫ್ರೇಸಲ್ ವರ್ಕ್ ಟಾಪಿಕ್ ಬಗ್ಗೆ ವಿಡಿಯೋ ಪ್ರೆಸೆಂಟ್ ಮಾಡ್ತೀನಿ ನಾಳೆ ಶನಿವಾರ. ಸೊ ಟೇಕ್ ಕೇರ್, ಬಾಯ್.